ಏನಿದು ಚಾಬಹಾರ್ ಯೋಜನೆ? ಈ ಯೋಜನೆಯ ಮೇಲೆ ಅಮೆರಿಕಕ್ಕೆ ಯಾಕೆ ಕಣ್ಣು? ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ. ಚಾಬಹಾರ್ ಅಂದ್ರೆ ಪರ್ಷಿಯನ್ ಭಾಷೆ. ಚಾಬಹಾರ್ ಅನ್ನೋದು ಪರ್ಷಿಯನ್ ಲ್ಯಾಂಗ್ವೇಜ್. ಅದರ ಅರ್ಥ 4 ಚಿಲುಮೆಗಳು ಅಂತ ಅರ್ಥ. ಓಮನ್ ಕೊಲ್ಲಿ ಪ್ರದೇಶದಲ್ಲಿ ಬರುವಂತ ಆಗ್ನೇಯ ಇರಾನ್ನ ಬಂದರು ಈ ಚಾಬಹಾರ್ ಯೋಜನೆ. ಸಿಸ್ತಾನ್ ಬಲೂಚಿಸ್ತಾನ್ ನಡುವಿನ ಮಕ್ರಾನ್ ಕರಾವಳಿಯಲ್ಲಿ ಇದೆ ಈ ಬಂದರು. ಮುಂಬೈಗೆ 1400 ಕಿಲೋಮೀಟರ್ ದೂರ, ಕಾಬೂಲ್ಗೆ 1854 ಕಿಲೋಮೀಟರ್ ದೂರದಲ್ಲಿ ಈ ಬಂದರು, ಈ ಯೋಜನೆ ನಡೀತಾ ಇರೋದು. ಚಾಬಹಾರ್ ಬಂದರು ಆಳ ನೀರಿನ ಸೌಲಭ್ಯಗಳನ್ನ ಹೊಂದಿದೆ. ಬೃಹತ್ ಹಡಗುಗಳ ಚಲನೆ, ಹಾಗೇನೆ ಲಂಗರು ಹಾಕೋದಕ್ಕೆ ನೈಸರ್ಗಿಕವಾಗಿಯೂ ಕೂಡ ಇಲ್ಲಿ ಬಹಳ ಸೌಕರ್ಯಗಳಿದೆ. ಹೇಳಿ ಮಾಡಿಸಿದಂತ ಜಾಗ ಇದೆ. ಈ ಬಂದರು 2 ಪ್ರತ್ಯೇಕವಾದಂತಹ ಟರ್ಮಿನಲ್ಗಳನ್ನ ಒಳಗೊಂಡಿದೆ. ಶಾಹಿದ್ ಕಲಂತರಿ ಟರ್ಮಿನಲ್ 1, SKT ಅಂತ ಶಾರ್ಟ್ ಆಗಿ ಕರೀತಾರೆ. ಶಾಹಿದ್ ಬೆಹೆಸ್ತಿ ಟರ್ಮಿನಲ್ 1, SBT ಅಂತ ಕರೆಯುವಂತ ಮತ್ತೊಂದು ಟರ್ಮಿನಲ್. ಭಾರತದಿಂದ ಅಭಿವೃದ್ಧಿ ಆಗ್ತಾ ಇರುವಂತ ಈ ಚಾಬಹಾರ್ ಬಂದರು 2016ರಲ್ಲಿ ಭಾರತ, ಇರಾನ್, ಅಫ್ಘಾನಿಸ್ತಾನದಲ್ಲಿ ಒಂದು ಒಪ್ಪಂದ ನಡೆಯುತ್ತೆ. ಈ ಒಪ್ಪಂದಕ್ಕೆ ಸಹಿ ಹಾಕುವ ಕೆಲಸ ಆಗುತ್ತೆ. 2016ಕ್ಕಿಂತ ಮುಂಚೆನೂ ಈ ಯೋಜನೆಯ ಕನಸು ಕಂಡವರು ಯಾರು ಅಂತ ಕೊನೆಯಲ್ಲಿ ಹೇಳ್ತೀನಿ. ಇಲ್ಲಿ ಹೂಡಿಕೆ ಮಾಡೋದಕ್ಕೆ, ನಿರ್ವಹಣೆ ಮಾಡೋದಕ್ಕೆ ಭಾರತಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಸೊ ಭಾರತದಿಂದ $85 ಮಿಲಿಯನ್ ಅನುದಾನ, $150 ಮಿಲಿಯನ್ ಸಾಲ ಸೌಲಭ್ಯವನ್ನ ಒದಗಿಸಲಾಗುತ್ತೆ. ಇನ್ನು ಮೂಲ ಸೌಕರ್ಯಗಳನ್ನು ಹೆಚ್ಚಿಸೋದಕ್ಕೆ 6 ಮೊಬೈಲ್ ಕಾರ್ಬರ್ ಕ್ರೇನ್ ಅನ್ನ ಕೂಡ ನೀಡುವ ಕೆಲಸ ಆಗಿದೆ ಭಾರತದಿಂದ. ಚಾಬಹಾರ್ ಬಂದರು ತಲುಪೋದಕ್ಕೆ ಪಾಕಿಸ್ತಾನ್ ಪ್ರವೇಶದ ಅವಶ್ಯಕತೆ ಇಲ್ಲ. ಈ ಉದ್ದೇಶದಿಂದನೇ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದು. ಮಧ್ಯ ಏಷ್ಯಾಕ್ಕೆ ಪರ್ಯಾಯ ವ್ಯಾಪಾರ ಮಾರ್ಗವನ್ನ ಒದಗಿಸುತ್ತೆ ಈ ಯೋಜನೆ. ಪಾಕಿಸ್ತಾನದಲ್ಲಿರುವಂತಹ ಚೀನಾದ ಗ್ರಾಡರ್ ಬಂದರಿಗೆ ಈ ಯೋಜನೆ ಸೆಡ್ಡು ಹೊಡೆಯುತ್ತೆ. ಅಸಲಿಗೆ ಈ ಚಾಬಹಾರ್ ಯೋಜನೆಯ ಕನಸು ಕಂಡವರು ವಾಜಪೇಯಿ ಅವರು. ಭಾರತದಿಂದ ಇರಾನ್, ಇರಾಕ್, ಅಫ್ಘಾನಿಸ್ತಾನ್, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸರಕನ್ನ ರವಾನೆ ಮಾಡುವಂತ ಕೆಲಸ ಆಗ್ತಾ ಇತ್ತು. ರಸ್ತೆಯ ಮೂಲಕ ಸರಕು ಸಾಗುವಂತ ಕೆಲಸ ಆಗ್ತಾ ಇತ್ತು. ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ, ಪಾಕಿಸ್ತಾನದ ಪೇಶಾವರ, ಲಾಹೋರ್, ಟ್ರಂಕೂರ್ ಬಾರ್ಡರ್ ಮೂಲಕ ನಮ್ಮ ದೇಶದ ಸರಕನ್ನ ಸಾಗಿಸುವ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಕೋಟಿ ಕೋಟಿ ಮೌಲ್ಯದ ಸರಕು ಕಳ್ಳತನ ಆಗ್ಬಿಡ್ತಾ ಇತ್ತು. ಕಾರಣ ರಸ್ತೆಯ ಮೂಲಕ ಹೋಗ್ತಾ ಇತ್ತು ಸರಕು. ಪಾಕಿಸ್ತಾನದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಡಕಾಯಿತರು ಪೊಲೀಸರ ಸರ್ಪಗಾವಲನ್ನ ಮೀರಿ ನಮ್ಮ ಭಾರತದ ಸರಕನ್ನ ಹೊಡಿತಾ ಇದ್ರು. ಬಹುಶಃ ಪೊಲೀಸರು ಅಲ್ಲಿ ಶಾಮೀಲಾಗ್ತಾ ಇದ್ರೋ ಏನು. ಅಂತ ವ್ಯವಸ್ಥೆಯ ವಿರುದ್ಧ ಪಾಕಿಸ್ತಾನದವರು ಕ್ರಮ ತಗೋಬೇಕಾಗಿತ್ತು. ಆದ್ರೆ ಅವರು ಕೈ ಕಟ್ಟಿ ಕುಳಿತಿದ್ರು. ಸೊ ಕೋಟಿ ಕೋಟಿ ಲಾಸ್ ಇಲ್ಲೇ ಆಗ್ತಾ ಇದೆಯಲ್ಲ ಅಂತ ವಾಜಪೇಯಿ ಅವರು ಯೋಚನೆ ಮಾಡಿ, ಈ ರಸ್ತೆ ಸಂಪರ್ಕವನ್ನೇ ಕಟ್ ಮಾಡೋಣ, ಸಮುದ್ರ ಮಾರ್ಗವನ್ನ ಕಂಡ್ಕೋಣ ಅಂತ ಯೋಚನೆ ಮಾಡಿದಾಗ ಬಂದಿದ್ದೇ ಈ ಚಾಬಹಾರ್ ಯೋಜನೆ. ಸಮುದ್ರ ಮಾರ್ಗವನ್ನ ಕಂಡುಕೊಂಡಾಗ ಈ ಚಾಬಹಾರ್ ಯೋಜನೆ ಮುನ್ನೆಲೆಗೆ ಬಂತು. ಆವಾಗ ಪಾಕಿಸ್ತಾನದ ರಸ್ತೆಯೇ ಬೇಡ ಅಂತ ನಿರ್ಧಾರ ಮಾಡಿದ ವಾಜಪೇಯಿ ಅವರು 2003ರಲ್ಲಿ ಅವರ ಅವಧಿಯ ಆಡಳಿತದ ಸಂದರ್ಭದಲ್ಲಿ ಈ ಯೋಜನೆಗೆ ಕೈ ಹಾಕಿದ್ರು. ಆ ಯೋಜನೆ ಈಗ ಸಾಕಾರವಾಗ್ತಾ ಇದೆ. ವಾಜಪೇಯಿ ಅವರು ಕಂಡ ಕನಸು, ಮನಮೋಹನ್ ಸಿಂಗ್ ಅವರು ಅದನ್ನ ಮುನ್ನೆಲೆಗೆ ತಂದಿದ್ರು. ಮತ್ತೆ ಈಗ ಪ್ರಧಾನಿ ಮೋದಿ ಅವರ ಆಡಳಿತದಲ್ಲಿ ಅದು ಸಾಕಾರಗೊಳ್ತಾ ಇದೆ. ಸೊ ಈ ರೀತಿ ಚಾಬಹಾರ್ ಯೋಜನೆ ಹುಟ್ಕೊಂಡಿದ್ದು. ಇನ್ನು ನೆಕ್ಸ್ಟ್, ಏನಿದು ಚಾಬಹಾರ್ ಯೋಜನೆ? ಈ ಯೋಜನೆಯ ಮೇಲೆ ಅಮೆರಿಕಕ್ಕೆ ಯಾಕೆ ಕಣ್ಣು? ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ. ಚಾಬಹಾರ್ ಅಂದ್ರೆ ಪರ್ಷಿಯನ್ ಭಾಷೆ. ಚಾಬಹಾರ್ ಅನ್ನೋದು ಪರ್ಷಿಯನ್ ಲ್ಯಾಂಗ್ವೇಜ್. ಅದರ ಅರ್ಥ 4 ಚಿಲುಮೆಗಳು ಅಂತ ಅರ್ಥ. ಓಮನ್ ಕೊಲ್ಲಿ ಪ್ರದೇಶದಲ್ಲಿ ಬರುವಂತ ಆಗ್ನೇಯ ಇರಾನ್ನ ಬಂದರು ಈ ಚಾಬಹಾರ್ ಯೋಜನೆ. ಸಿಸ್ತಾನ್ ಬಲೂಚಿಸ್ತಾನ್ ನಡುವಿನ ಮಕ್ರಾನ್ ಕರಾವಳಿಯಲ್ಲಿ ಇದೆ ಈ ಬಂದರು. ಮುಂಬೈಗೆ 1400 ಕಿಲೋಮೀಟರ್ ದೂರ, ಕಾಬೂಲ್ಗೆ 1854 ಕಿಲೋಮೀಟರ್ ದೂರದಲ್ಲಿ ಈ ಬಂದರು, ಈ ಯೋಜನೆ ನಡೀತಾ ಇರೋದು. ಚಾಬಹಾರ್ ಬಂದರು ಆಳ ನೀರಿನ ಸೌಲಭ್ಯಗಳನ್ನ ಹೊಂದಿದೆ. ಬೃಹತ್ ಹಡಗುಗಳ ಚಲನೆ, ಹಾಗೇನೆ ಲಂಗರು ಹಾಕೋದಕ್ಕೆ
ನೈಸರ್ಗಿಕವಾಗಿಯೂ ಕೂಡ ಇಲ್ಲಿ ಬಹಳ ಸೌಕರ್ಯಗಳಿದೆ. ಹೇಳಿ ಮಾಡಿಸಿದಂತ ಜಾಗ ಇದೆ. ಈ ಬಂದರು 2 ಪ್ರತ್ಯೇಕವಾದಂತಹ ಟರ್ಮಿನಲ್ಗಳನ್ನ ಒಳಗೊಂಡಿದೆ. ಶಾಹಿದ್ ಕಲಂತರಿ ಟರ್ಮಿನಲ್ 1, SKT ಅಂತ ಶಾರ್ಟ್ ಆಗಿ ಕರೀತಾರೆ. ಶಾಹಿದ್ ಬೆಹೆಸ್ತಿ ಟರ್ಮಿನಲ್ 1, SBT ಅಂತ ಕರೆಯುವಂತ ಮತ್ತೊಂದು ಟರ್ಮಿನಲ್. ಭಾರತದಿಂದ ಅಭಿವೃದ್ಧಿ ಆಗ್ತಾ ಇರುವಂತಹ ಈ ಚಾಬಹಾರ್ ಬಂದರು 2016ರಲ್ಲಿ ಭಾರತ, ಇರಾನ್, ಅಫ್ಘಾನಿಸ್ತಾನದಲ್ಲಿ ಒಂದು ಒಪ್ಪಂದ ನಡೆಯುತ್ತೆ. ಈ ಒಪ್ಪಂದಕ್ಕೆ ಸಹಿ ಹಾಕುವ ಕೆಲಸ ಆಗುತ್ತೆ. 2016ಕ್ಕಿಂತ ಮುಂಚೆನೂ ಈ ಯೋಜನೆಯ ಕನಸು ಕಂಡವರು ಯಾರು ಅಂತ ಕೊನೆಯಲ್ಲಿ ಹೇಳ್ತೀನಿ. ಇಲ್ಲಿ ಹೂಡಿಕೆ ಮಾಡೋದಕ್ಕೆ, ನಿರ್ವಹಣೆ ಮಾಡೋದಕ್ಕೆ ಭಾರತಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಸೊ ಭಾರತದಿಂದ $85 ಮಿಲಿಯನ್ ಅನುದಾನ, $150 ಮಿಲಿಯನ್ ಸಾಲ ಸೌಲಭ್ಯವನ್ನ ಒದಗಿಸಲಾಗುತ್ತೆ. ಇನ್ನು ಮೂಲ ಸೌಕರ್ಯಗಳನ್ನು ಹೆಚ್ಚಿಸೋದಕ್ಕೆ 6 ಮೊಬೈಲ್ ಕಾರ್ಬರ್ ಕ್ರೇನ್ ಅನ್ನ ಕೂಡ ನೀಡುವ ಕೆಲಸ ಆಗಿದೆ ಭಾರತದಿಂದ. ಚಾಬಹಾರ್ ಬಂದರು ತಲುಪೋದಕ್ಕೆ ಪಾಕಿಸ್ತಾನ್ ಪ್ರವೇಶದ ಅವಶ್ಯಕತೆ ಇಲ್ಲ. ಈ ಉದ್ದೇಶದಿಂದನೇ ಈ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದು. ಮಧ್ಯ ಏಷ್ಯಾಕ್ಕೆ ಪರ್ಯಾಯ ವ್ಯಾಪಾರ ಮಾರ್ಗವನ್ನ ಒದಗಿಸುತ್ತೆ ಈ ಯೋಜನೆ. ಪಾಕಿಸ್ತಾನದಲ್ಲಿರುವಂತಹ ಚೀನಾದ ಗ್ರಾಡರ್ ಬಂದರಿಗೆ ಈ ಯೋಜನೆ ಸೆಡ್ಡು ಹೊಡೆಯುತ್ತೆ. ಅಸಲಿಗೆ ಈ ಚಾಬಹಾರ್ ಯೋಜನೆಯ ಕನಸು ಕಂಡವರು ವಾಜಪೇಯಿ ಅವರು. ಭಾರತದಿಂದ ಇರಾನ್, ಇರಾಕ್, ಅಫ್ಘಾನಿಸ್ತಾನ್, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸರಕನ್ನ ರವಾನೆ ಮಾಡುವಂತ ಕೆಲಸ ಆಗ್ತಾ ಇತ್ತು. ರಸ್ತೆಯ ಮೂಲಕ ಸರಕು ಸಾಗುವಂತ ಕೆಲಸ ಆಗ್ತಾ ಇತ್ತು. ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ, ಪಾಕಿಸ್ತಾನದ ಪೇಶಾವರ, ಲಾಹೋರ್, ಟ್ರಂಕೂರ್ ಬಾರ್ಡರ್ ಮೂಲಕ ನಮ್ಮ ದೇಶದ ಸರಕನ್ನ ಸಾಗಿಸುವ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಕೋಟಿ ಕೋಟಿ ಮೌಲ್ಯದ ಸರಕು ಕಳ್ಳತನ ಆಗ್ಬಿಡ್ತಾ ಇತ್ತು. ಕಾರಣ ರಸ್ತೆಯ ಮೂಲಕ ಹೋಗ್ತಾ ಇತ್ತು ಸರಕು. ಪಾಕಿಸ್ತಾನದಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ, ಡಕಾಯಿತರು ಪೊಲೀಸರ ಸರ್ಪಗಾವಲನ್ನ ಮೀರಿ ನಮ್ಮ ಭಾರತದ ಸರಕನ್ನ ಹೊಡಿತಾ ಇದ್ರು. ಬಹುಶಃ ಪೊಲೀಸರು ಅಲ್ಲಿ ಶಾಮೀಲಾಗ್ತಾ ಇದ್ರೋ ಏನು. ಅಂತ ವ್ಯವಸ್ಥೆಯ ವಿರುದ್ಧ ಪಾಕಿಸ್ತಾನದವರು ಕ್ರಮ ತಗೋಬೇಕಾಗಿತ್ತು. ಆದ್ರೆ ಅವರು ಕೈ ಕಟ್ಟಿ ಕುಳಿತಿದ್ರು. ಸೊ ಕೋಟಿ ಕೋಟಿ ಲಾಸ್ ಇಲ್ಲೇ ಆಗ್ತಾ ಇದೆಯಲ್ಲ ಅಂತ ವಾಜಪೇಯಿ ಅವರು ಯೋಚನೆ ಮಾಡಿ, ಈ ರಸ್ತೆ ಸಂಪರ್ಕವನ್ನೇ ಕಟ್ ಮಾಡೋಣ, ಸಮುದ್ರ ಮಾರ್ಗವನ್ನ ಕಂಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದಾಗ ಬಂದಿದ್ದೇ ಈ ಚಾಬಹಾರ್ ಯೋಜನೆ. ಸಮುದ್ರ ಮಾರ್ಗವನ್ನ ಕಂಡುಕೊಂಡಾಗ ಈ ಚಾಬಹಾರ್ ಯೋಜನೆ ಮುನ್ನೆಲೆಗೆ ಬಂತು. ಆವಾಗ ಪಾಕಿಸ್ತಾನದ ರಸ್ತೆಯೇ ಬೇಡ ಅಂತ ನಿರ್ಧಾರ ಮಾಡಿದ ವಾಜಪೇಯಿ ಅವರು 2003ರಲ್ಲಿ ಅವರ ಅವಧಿಯ ಆಡಳಿತದ ಸಂದರ್ಭದಲ್ಲಿ ಈ ಯೋಜನೆಗೆ ಕೈ ಹಾಕಿದ್ರು. ಆ ಯೋಜನೆ ಈಗ ಸಾಕಾರವಾಗ್ತಾ ಇದೆ. ವಾಜಪೇಯಿ ಅವರು ಕಂಡ ಕನಸು, ಮನಮೋಹನ್ ಸಿಂಗ್ ಅವರು ಅದನ್ನ ಮುನ್ನೆಲೆಗೆ ತಂದಿದ್ರು. ಮತ್ತೆ ಈಗ ಪ್ರಧಾನಿ ಮೋದಿ ಅವರ ಆಡಳಿತದಲ್ಲಿ ಅದು ಸಾಕಾರಗೊಳ್ತಾ ಇದೆ. ಸೊ ಈ ರೀತಿ ಚಾಬಹಾರ್ ಯೋಜನೆ ಹುಟ್ಕೊಂಡಿದ್ದು. ಇನ್ನು ನೆಕ್ಸ್ಟ್